ಯುಕೋ ಬ್ಯಾಂಕ್ನ ಮಾಜಿ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಸುಬೋಧ್ ಕುಮಾರ್ ಗೋಯಲ್ ಅವರನ್ನ ಬಂಧಿಸಲಾಗಿದೆ. ಕ್ಯಾಸ್ಟ್ ಸ್ಟೀಲ್ ಕಂಪನಿಯ ಕೋಟಿ ರೂಪಾಯಿ ಬ್ಯಾಂಕ್ ಸಾಲ ವಂಚನೆ ಮಾಡಿದ್ದು ಪ್ರಕರಣದಲ್ಲಿ ಸುಬೋಧ್ ವಿರುದ್ಧ ಮನಿ ಲ್ಯಾಂಡಿಂಗ್ ಆರೋಪವಿದೆ. ಜಾರಿ ನಿರ್ದೇಶನಾಲಯ ಕಳೆದ ಶುಕ್ರವಾರ ಸುಬೋಧ್ ಅವರನ್ನ ಅವರ ದೆಹಲಿ ನಿವಾಸದಲ್ಲಿ ಬಂಧಿಸಿದೆ. ಸುಬೋಧ್ ಕುಮಾರ್ ಗೋಯಲ್ ಅವರನ್ನ ಮೇ 17 ಶನಿವಾರದಂದು ವಿಶೇಷ ಪಿಎಂಎಲ್ಎ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು. ಮೇ 21 ಬುಧವಾರದವರೆಗೂ ಅವರನ್ನ ಇಡಿ ಕಸ್ಟಡಿಗೆ ಒಪ್ಪಿಸಿ ಕೋರ್ಟ್ ಆದೇಶಿಸಿದೆ. ಕೋಲ್ಕತ್ತಾ ಮೂಲದ ಕ್ಯಾನ್ಕಾಸ್ಟ್ ಸ್ಟೀಲ್ ಅಂಡ್ ಪವರ್ ಲಿಮಿಟೆಡ್ ಸಂಸ್ಥೆ ಈ ಹಗರಣದ ಮೂಲವಾಗಿದೆ. ಎಸ್ಬಿಐ ಸೇರಿದಂತೆ 11 ಸರ್ಕಾರಿ ಬ್ಯಾಂಕುಗಳಿಂದ ಅಕ್ರಮವಾಗಿ ಸಾಲ ಪಡೆದು ವಂಚಿಸಿದೆ. ಸುಳ್ಳು ಸ್ಟಾಕ್ ಸ್ಟೇಟ್ಮೆಂಟ್, ಬ್ಯಾಲೆನ್ಸ್ ಶೀಟ್ಗಳನ್ನು ತೋರಿಸಿ ಬ್ಯಾಂಕುಗಳಿಂದ ಲೆಟರ್ ಆಫ್ ಕ್ರೆಡಿಟ್ ಸೌಲಭ್ಯಗಳನ್ನು ಪಡೆದಿತ್ತು. ಇದರ ಮಾಲೀಕ ಸಂಜಯ್ ಕುಮಾರ್ ಸುರೇಖಾ ಅವರು ತಮ್ಮ ಸಂಬಂಧಿಕರು, ಉದ್ಯೋಗಿಗಳು, ಆಪ್ತರ ಹೆಸರಿನ ಮೇಲೆ ಶೆಲ್ ಕಂಪನಿಗಳನ್ನು ಸೃಷ್ಟಿಸಿ ಬ್ಯಾಂಕ್ ಸಾಲಗಳನ್ನು ಅಕ್ರಮವಾಗಿ ಸಾಗಿಸಿದ್ರು. ಸಿಎಸ್ಪಿಎಲ್ ಒಟ್ಟಾರೆ 6,200 ಕೋಟಿ ರೂಪಾಯಿ ಮೊತ್ತದ ಸಾಲವನ್ನು ಬ್ಯಾಂಕುಗಳಿಗೆ ಮರುಪಾವತಿಸಲು ವಿಫಲವಾಗಿತ್ತು. 2016ರಲ್ಲಿ ಆ ಸಾಲವನ್ನು ಬ್ಯಾಂಕುಗಳು ಎನ್ಪಿಎ ಎಂದು ಘೋಷಿಸಿದ್ವು. ನಂತರ ನಡೆದ ಸಿಬಿಐ ಮತ್ತು ಇಡಿ ತನಿಖೆಯಲ್ಲಿ ಸಿಎಸ್ಪಿಎಲ್ನ ಮಾಲೀಕರ ಅಕ್ರಮ ಚಟುವಟಿಕೆ ಬೆಳಕಿಗೆ ಬಂದಿತ್ತು. ಯುಕೋ ಬ್ಯಾಂಕ್ನ ಮಾಜಿ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಸುಬೋಧ್ ಕುಮಾರ್ ಗೋಯಲ್ ಅವರನ್ನ ಬಂಧಿಸಲಾಗಿದೆ. ಕ್ಯಾಸ್ಟ್ ಸ್ಟೀಲ್ ಕಂಪನಿಯ ಕೋಟಿ ರೂಪಾಯಿ ಬ್ಯಾಂಕ್ ಸಾಲ ವಂಚನೆ ಮಾಡಿದ್ದು ಪ್ರಕರಣದಲ್ಲಿ ಸುಬೋಧ್ ವಿರುದ್ಧ ಮನಿ ಲ್ಯಾಂಡಿಂಗ್ ಆರೋಪವಿದೆ. ಜಾರಿ ನಿರ್ದೇಶನಾಲಯ ಕಳೆದ ಶುಕ್ರವಾರ ಸುಬೋಧ್ ಅವರನ್ನ ಅವರ ದೆಹಲಿ ನಿವಾಸದಲ್ಲಿ ಬಂಧಿಸಿದೆ. ಸುಬೋಧ್ ಕುಮಾರ್ ಗೋಯಲ್ ಅವರನ್ನ ಮೇ 17 ಶನಿವಾರದಂದು ವಿಶೇಷ ಪಿಎಂಎಲ್ಎ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು. ಮೇ 21 ಬುಧವಾರದವರೆಗೂ ಅವರನ್ನ ಇಡಿ ಕಸ್ಟಡಿಗೆ ಒಪ್ಪಿಸಿ ಕೋರ್ಟ್ ಆದೇಶಿಸಿದೆ. ಕೋಲ್ಕತ್ತಾ ಮೂಲದ ಕ್ಯಾನ್ಕಾಸ್ಟ್ ಸ್ಟೀಲ್ ಅಂಡ್ ಪವರ್ ಲಿಮಿಟೆಡ್ ಸಂಸ್ಥೆ ಈ ಹಗರಣದ ಮೂಲವಾಗಿದೆ. ಎಸ್ಬಿಐ ಸೇರಿದಂತೆ 11 ಸರ್ಕಾರಿ ಬ್ಯಾಂಕುಗಳಿಂದ ಅಕ್ರಮವಾಗಿ ಸಾಲ ಪಡೆದು ವಂಚಿಸಿದೆ. ಸುಳ್ಳು ಸ್ಟಾಕ್ ಸ್ಟೇಟ್ಮೆಂಟ್, ಬ್ಯಾಲೆನ್ಸ್ ಶೀಟ್ಗಳನ್ನು ತೋರಿಸಿ ಬ್ಯಾಂಕುಗಳಿಂದ ಲೆಟರ್ ಆಫ್ ಕ್ರೆಡಿಟ್ ಸೌಲಭ್ಯಗಳನ್ನು ಪಡೆದಿತ್ತು. ಇದರ ಮಾಲೀಕ ಸಂಜಯ್ ಕುಮಾರ್ ಸುರೇಖಾ ಅವರು ತಮ್ಮ ಸಂಬಂಧಿಕರು, ಉದ್ಯೋಗಿಗಳು, ಆಪ್ತರ ಹೆಸರಿನ ಮೇಲೆ ಶೆಲ್ ಕಂಪನಿಗಳನ್ನು ಸೃಷ್ಟಿಸಿ ಬ್ಯಾಂಕ್ ಸಾಲಗಳನ್ನು ಅಕ್ರಮವಾಗಿ ಸಾಗಿಸಿದ್ರು. ಸಿಎಸ್ಪಿಎಲ್ ಒಟ್ಟಾರೆ 6,200 ಕೋಟಿ ರೂಪಾಯಿ ಮೊತ್ತದ ಸಾಲವನ್ನು ಬ್ಯಾಂಕುಗಳಿಗೆ ಮರುಪಾವತಿಸಲು ವಿಫಲವಾಗಿತ್ತು. 2016ರಲ್ಲಿ ಆ ಸಾಲವನ್ನು ಬ್ಯಾಂಕುಗಳು ಎನ್ಪಿಎ ಎಂದು ಘೋಷಿಸಿದ್ವು. ನಂತರ ನಡೆದ ಸಿಬಿಐ ಮತ್ತು ಇಡಿ ತನಿಖೆಯಲ್ಲಿ ಸಿಎಸ್ಪಿಎಲ್ನ ಮಾಲೀಕರ ಅಕ್ರಮ ಚಟುವಟಿಕೆ ಬೆಳಕಿಗೆ ಬಂದಿತ್ತು. ಯುಕೋ ಬ್ಯಾಂಕ್ನ ಮಾಜಿ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಸುಬೋಧ್ ಕುಮಾರ್ ಗೋಯಲ್ ಅವರನ್ನ ಬಂಧಿಸಲಾಗಿದೆ. ಕ್ಯಾಸ್ಟ್ ಸ್ಟೀಲ್ ಕಂಪನಿಯ ಕೋಟಿ ರೂಪಾಯಿ ಬ್ಯಾಂಕ್ ಸಾಲ ವಂಚನೆ ಮಾಡಿದ್ದು ಪ್ರಕರಣದಲ್ಲಿ ಸುಬೋಧ್ ವಿರುದ್ಧ ಮನಿ ಲ್ಯಾಂಡಿಂಗ್ ಆರೋಪವಿದೆ. ಜಾರಿ ನಿರ್ದೇಶನಾಲಯ ಕಳೆದ ಶುಕ್ರವಾರ ಸುಬೋಧ್ ಅವರನ್ನ ಅವರ ದೆಹಲಿ ನಿವಾಸದಲ್ಲಿ ಬಂಧಿಸಿದೆ. ಸುಬೋಧ್ ಕುಮಾರ್ ಗೋಯಲ್ ಅವರನ್ನ ಮೇ 17 ಶನಿವಾರದಂದು ವಿಶೇಷ ಪಿಎಂಎಲ್ಎ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು. ಮೇ 21 ಬುಧವಾರದವರೆಗೂ ಅವರನ್ನ ಇಡಿ ಕಸ್ಟಡಿಗೆ ಒಪ್ಪಿಸಿ ಕೋರ್ಟ್ ಆದೇಶಿಸಿದೆ. ಕೋಲ್ಕತ್ತಾ ಮೂಲದ ಕ್ಯಾನ್ಕಾಸ್ಟ್ ಸ್ಟೀಲ್ ಅಂಡ್ ಪವರ್ ಲಿಮಿಟೆಡ್ ಸಂಸ್ಥೆ ಈ ಹಗರಣದ ಮೂಲವಾಗಿದೆ. ಎಸ್ಬಿಐ ಸೇರಿದಂತೆ 11 ಸರ್ಕಾರಿ ಬ್ಯಾಂಕುಗಳಿಂದ ಅಕ್ರಮವಾಗಿ ಸಾಲ ಪಡೆದು ವಂಚಿಸಿದೆ. ಸುಳ್ಳು ಸ್ಟಾಕ್ ಸ್ಟೇಟ್ಮೆಂಟ್, ಬ್ಯಾಲೆನ್ಸ್ ಶೀಟ್ಗಳನ್ನು ತೋರಿಸಿ ಬ್ಯಾಂಕುಗಳಿಂದ ಲೆಟರ್ ಆಫ್ ಕ್ರೆಡಿಟ್ ಸೌಲಭ್ಯಗಳನ್ನು ಪಡೆದಿತ್ತು. ಇದರ ಮಾಲೀಕ ಸಂಜಯ್ ಕುಮಾರ್ ಸುರೇಖಾ ಅವರು ತಮ್ಮ ಸಂಬಂಧಿಕರು, ಉದ್ಯೋಗಿಗಳು, ಆಪ್ತರ ಹೆಸರಿನ ಮೇಲೆ ಶೆಲ್ ಕಂಪನಿಗಳನ್ನು ಸೃಷ್ಟಿಸಿ ಬ್ಯಾಂಕ್ ಸಾಲಗಳನ್ನು ಅಕ್ರಮವಾಗಿ ಸಾಗಿಸಿದ್ರು. ಸಿಎಸ್ಪಿಎಲ್ ಒಟ್ಟಾರೆ 6,200 ಕೋಟಿ ರೂಪಾಯಿ ಮೊತ್ತದ ಸಾಲವನ್ನು ಬ್ಯಾಂಕುಗಳಿಗೆ ಮರುಪಾವತಿಸಲು ವಿಫಲವಾಗಿತ್ತು. 2016ರಲ್ಲಿ ಆ ಸಾಲವನ್ನು ಬ್ಯಾಂಕುಗಳು ಎನ್ಪಿಎ ಎಂದು ಘೋಷಿಸಿದ್ವು. ನಂತರ ನಡೆದ ಸಿಬಿಐ ಮತ್ತು ಇಡಿ ತನಿಖೆಯಲ್ಲಿ ಸಿಎಸ್ಪಿಎಲ್ನ ಮಾಲೀಕರ ಅಕ್ರಮ ಚಟುವಟಿಕೆ ಬೆಳಕಿಗೆ ಬಂದಿತ್ತು.